ನಾನು ಬರುವಂಥದ್ದು ಮನೆ ಹತ್ತಿರ ಇರುವ ಇದು ಸ್ವಲ್ಪ ಸ್ಮಾಲ್ ಪಾರ್ಕ್. ಇಲ್ಲಿ ಮೊಬೈಲ್ ಹೀಗೆ ಇಟ್ಕೊಂಡು ಮಾತಾಡಲಿಕ್ಕೂ ಭಯ ಆಗುತ್ತೆ. ಏನಾಯ್ತು ಕಣ್ಣಿಗೆ? ಇವತ್ತು ನಾನು ಪಾರ್ಕಿಗೆ ಹೋಗ್ತಾ ಇದ್ದೀನಿ. ಸೊ ಮಕ್ಕಳೆಲ್ಲ ಮನೇಲಿದ್ದಾರೆ, ಸೊ ಬಿಟ್ಟು ಹೋಗೋಣ ಅಂತ. ಮನೆಯಿಂದ ಬರ್ತಾ ಇದ್ದೆ, ಒಂದೊಂದು ದಿನ ಬರಲಿಕ್ಕೆ ಆಗಲ್ಲ, ಯಾಕಂದರೆ ನನ್ನ ಮಗಳು ಇದ್ದರೆ ಬಿಡೋದೇ ಇಲ್ಲ. ಸೊ ಇವತ್ತು ಪಟ್ಟ ಅಂತ ಬಂದೆ. ಆ್ಯಕ್ಚುಲಿ ಮೊನ್ನೆ ಎಲ್ಲ ಅರ್ಲಿ ಮಾರ್ನಿಂಗ್ ಬರ್ತಾಯಿದ್ದೆ, ಇವತ್ತು ಸ್ವಲ್ಪ ಲೇಟ್ ಆಯಿತು. ಬಿಸಿಲು ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿ. ನಾನು ಬರುವಂಥದ್ದು ಮನೆ ಹತ್ತಿರ ಇರುವ ಇದು ಸ್ವಲ್ಪ ಸ್ಮಾಲ್ ಪಾರ್ಕ್. ಇನ್ನೊಂದಿದೆ ದೊಡ್ಡ ಪಾರ್ಕ್, ಇವಾಗ ಅಲ್ಲಿ ಹೋಗ್ಲಿಕ್ಕೆಲ್ಲ ಟೈಮ್ ಇಲ್ಲ. ನನ್ನ ಮಗಳು ಎದ್ಬಿಟ್ರೆ ಕಷ್ಟ ಆಗುತ್ತೆ, ಬೇಗ ಬರಬೇಕಲ್ಲ ಅಂಥೇಳಿ ಇಲ್ಲಿ ಬಂದೆ. ಚೆನ್ನಾಗಿರುತ್ತೆ. ಒಂದು 5 ರೌಂಡ್ ವಾಕ್ ಮಾಡಿಕೊಂಡು ಸ್ವಲ್ಪ ಎಕ್ಸಸೈಸ್ ಮಾಡಿದರೆ ಬಾಡಿ ಸ್ವಲ್ಪ ಫ್ರೀ ಆಗಿರುತ್ತೆ. ಆ್ಯಕ್ಚುಲಿ ನಾವು ಮನೇಲಿದ್ದು ಕೆಲಸ ಮಾಡೋದಕ್ಕೂ ಬಾಡಿ ಎಕ್ಸಸೈಸ್ ಆಗಲ್ಲ. ಸೊ ಈ ಥರ ಸ್ವಲ್ಪ ಬಂದು ವಾಕ್ ಮಾಡಿ ಎಕ್ಸಸೈಸ್ ಎಲ್ಲ ಮಾಡಿದರೆ ಬಾಡಿ ಎಕ್ಸಸೈಸ್ ಆಗುತ್ತೆ. ಮುಂಚೆ ನಾನು ರೆಗ್ಯುಲರಾಗಿ ಬರ್ತಿದ್ದೆ ನನ್ನ ಮಗನ ಕರ್ಕೊಂಡು. ಸೊ ಇವಾಗ ತುಂಬ ಟೈಮ್ ಗ್ಯಾಪ್ ಆಗಿತ್ತು ಬರೋದೆ. ಸ್ಟಾರ್ಟ್ ಮಾಡಿದ್ದೀನಿ, ನೋಡಬೇಕು ಎಷ್ಟು ದಿನ ಬರಲಿಕ್ಕಾಗುತ್ತೆ ಅಂಥೇಳಿ. ಇನ್ನು ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಇದ್ದರು, ಅವರೆಲ್ಲ ಊರಿಗೆ ಹೋಗಿರ್ತಾರೆ ರಜೆಗೆ. ಸೊ ಅವರೆಲ್ಲ ಬಂದರೆ ಚೆನ್ನಾಗಿರುತ್ತೆ ವಾಕ್ ಮಾಡ್ಕೊಂಡು ಮಾತಾಡ್ಕೊಂಡು ಮಾಡಲಿಕ್ಕೆ. ಸೊ ನನ್ನ ವಾಕ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಆಲ್ರೆಡಿ ಬೇಗ ಬಂದರೆ ತುಂಬ ಜನ ಇರ್ತಾರೆ ಇಲ್ಲಿ ವಾಕ್ ಮಾಡ್ತಾ. ಸ್ವಲ್ಪ ಲೇಟ್ ಆದರೆ ಬಿಸಿಲು ಬರ್ತಾ ಜನ ಕಡಿಮೆ ಆಗ್ತಾರೆ. ಮಾರ್ನಿಂಗ್ 6:30 ಎಲ್ಲ ಬಂದು ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ ಇಲ್ಲಿ. ಸೊ ನಾನು ಸ್ವಲ್ಪ ಇವತ್ತು ಲೇಟ್ ಆಯಿತು, ಸ್ವಲ್ಪ ಜನ ಇದ್ದಾರೆ ಇಲ್ಲಿ. ನಂಗೆ ನಿಜವಾಗ್ಲೂ ಮೈಂಡ್ ಎಷ್ಟು ಫ್ರೀ ಆಗುತ್ತೆ ಗೊತ್ತಾ. ಮನೆಯಲ್ಲಿರೋ ಸ್ಟ್ರೆಸ್, ಕೆಲಸ ವರ್ಕ್ ಬರ್ಡನ್ ಅದೆಲ್ಲ ಬಿಟ್ಟು ಇಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಪೀಸ್ಫುಲ್ಲಾಗಿ ಕೂತ್ಕೊಂಡ್ರೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನು ಮೊಬೈಲ್ ಇಟ್ಕೊಂಡು ಮಾತಾಡುವಾಗ ಎಲ್ಲ ಮುಖ ನೋಡ್ತಾರೆ. ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಮನೆಗೆ. ನಾನು ಜಸ್ಟ್ ವಾರ್ಮ್ ಅಪ್ಗೆ. ಇವಾಗ ಎಕ್ಸಸೈಸ್ ಎಲ್ಲ ಮುಗಿಸಿ ಮನೆಗೆ ಹೊರಟೆ. ನನಗೆ ಇವಾಗಲೂ ಫೋನ್ ಇಟ್ಕೊಂಡು ಈ ಥರ ಮಾತಾಡ್ತಿದ್ರೆ ಯಾರಾದರೂ ನೋಡ್ತಾ ಇರ್ತಾರೆ, ಮುಖ ಸರಿಯಾಗಲ್ಲ. ಸೊ ಆದಷ್ಟು ಅವಾಯ್ಡ್ ಮಾಡ್ತೀನಿ. ಇಲ್ಲಿದ್ದು ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ. ಗಾಂಧೀಜಿಯವ್ರ ಮುಂದೆಯಿಂದ ಹೋಗ್ತಾ ಇದ್ದಾರೆ, ಅವರಿಂದ ಇವರೆಲ್ಲ ಹೋಗ್ತಾ ಇದ್ದಾರೆ. 1 ಅವರ್ ಎಕ್ಸಸೈಸ್ ಮಾಡಿ ವಾಕ್ ಮಾಡಿ ಇವಾಗ ಮನೆಗೆ ಹೊರಟೆ. ಆ್ಯಕ್ಚುಲಿ ಬ್ಯಾಂಗ್ಳೂರಿದು ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ, ತೋರಿಸ್ತೀನಿ.
ಅಲ್ಲಿಂದ ಬರುವಾಗ ನೋಡಿ ಹೇಗೆ ಮರ ಇದೆ, ಫುಲ್ಲು ಕವರ್ ಆಗುತ್ತೆ ರೋಡಿಗೆ ಅದು. ಇಲ್ಲಿ ಮೊಬೈಲ್ ಹೀಗೆ ಇಟ್ಕೊಂಡು ಮಾತಾಡಲಿಕ್ಕೂ ಭಯ ಆಗುತ್ತೆ. ಯಾರಾದರೂ ಹಿಂದೆ ಬಂದು ಮೊಬೈಲ್ ಎತ್ಕೊಂಡು ಹೋಗ್ತಾರೆ. ಆಗಿದೆ, ಸುಮಾರು ಇನ್ಸಿಡೆಂಟ್ಸ್ ಎಲ್ಲ ಆಗಿದೆ. ಅಲ್ಲಿ ಪಾರ್ಕ್ ಹತ್ರನೇ ಈ ಥರ ನಾನು ನೋಡಿದ್ದೀನಿ. ಒಂದು ಸಲ ಯಾರೊಬ್ಬರು ಹೆಂಗಸು ಆಳ್ತಾಯಿದ್ರು. ಏನಕ್ಕೆ ಕೇಳಿದರೆ ಹಿಂದೆಯಿಂದ ಬಂದು ಮೊಬೈಲ್ ಫೋರ್ಸ್ಫುಲ್ಲಿ ತೊಗೊಂಡೋಗಿದ್ದಾರಂತೆ ಕೈಯಲ್ಲಿದ್ದಿದ್ದು. ಸೊ ಅದೊಂದು ಭಯ ಇರುತ್ತೆ ಇಲ್ಲಿ. ಮೊಬೈಲ್ ಇಟ್ಕೊಂಡು ಫ್ರೀಯಾಗಿ ಮಾತಾಡುವಂಗಿಲ್ಲ. ನಾನು ಮನೆ ಹತ್ತಿರ ಬಂದೆ, ಪೂಜೆ ಎಲ್ಲ ಮುಗಿಸಿ ಇವಾಗ ಬಟ್ಟೆ ಹಾಕ್ಲಿಕ್ಕೆ ಅಂತೇಳಿ ಬಂದಿದ್ದೀನಿ. ನನ್ನ ಮಗನ ರಿಸಲ್ಟ್ ನೋಡ್ಲಿಕ್ಕೆ ಹೋಗ್ಲಿಕ್ಕಿದೆ. ಸೊ ಹಾಗಾಗಿ ಪಟಪಟ ಅಂತೇಳಿ ಮನೆ ಕೆಲಸ ಮುಗಿಸಿ ಹೋಗ್ಬೇಕು. ಇವಾಗ ಕೆಲಸ ಅಂತೂ ಮುಗಿಯೋದೇ ಇಲ್ಲ. ಬೆಳಿಗ್ಗೆ ಎದ್ದು ಎಷ್ಟು ಬೇಗ ಎದ್ದು ಮಾಡಿದ್ರೂ ಆಗೋದಿಲ್ಲ. ಸೊ ಈ ಸಮ್ಮರಿಗಂತೂ ತುಂಬ ಕಷ್ಟ, ತುಂಬ ಬಿಸಿಲು. ಹೊರಗಡೆ ಹೋಗೋದಂದರೆ ಟೆನ್ಷನ್ ಆಗುತ್ತೆ. ಸೊ ಇವಾಗ ಪಟ್ಟ ಅಂತ ಬಟ್ಟೆ ಹಾಕಿ ಬೇರೆ ಕೆಲಸ ಮಾಡಬೇಕು. ಹಾಕ್ತೀನಿ ಬಟ್ಟೆ. ನನ್ನ ಮಗನ ರಿಸಲ್ಟ್ ಇದೆ. ಸೊ ಹೋಗ್ತಾ ಇದ್ದೀವಿ. ಧನು ಹೊರಟಿದ್ದೀವಿ ಈಗ ಮನೆಯಿಂದ. ಧನು ಕಮ್ಮಿ ರಿಸಲ್ಟಿಗೆ. ಧನು ರೆಡಿ? ಚೆನ್ನಾಗಿ ಬರ್ತಿದ್ಯಾ ತಾನೇ? ಧನು ಇಲ್ವಾ? ಅವನ ಫೇಸ್ ನೋಡಿ, ಪಾಪ ತಂಗಿ ಪಂಚ್ಕೊಟ್ಟಿದ್ದಾಳೆ ನೋಡಿ. ಅವನ ಕಣ್ಣು ತಂಗಿ ಮೊಬೈಲಲ್ಲಿ ಹೊಡೆದಿರೋದು ಕಣ್ಣಿಗೆ. ಪಾಪ ಏಟಾಗಿತ್ತು ಕಣ್ಣಿಗೆ. ಬನ್ನಿ, ಟೈಮ್ ಆಯಿತು, ಬೇಗ ಬೇಗ. ನನ್ನ ಮಗಳದ್ದು ಚಪ್ಪಲ್ ತುಂಬ ಇದ್ರೆ ಇದೇ ಕಷ್ಟ ನೋಡಿ. ಇಷ್ಟೆಲ್ಲ ಪಿಂಕ್ ಬೇಕಂತೇಳಿ ಪಿಂಕ್ ಅಂತ ತಗೊಂಡ್ರೆ ಇವಾಗ ಹೊಸ ಚಪ್ಪಲ್ ಬೇಡವಂತೆ ಶೂಸ್ ಬೇಕಂತಾಳೆ. ಈ ಮಕ್ಕಳದ್ದು ಮನೆಯಿಂದ ಹೊರಡುವಾಗ ಒಂದಲ್ಲ ಎರಡಲ್ಲ ಎಷ್ಟು ರಾಮಾಯಣ ಇರುತ್ತೆ ಗೊತ್ತಾ. ಅದು ಬೇಡ, ಇದು ಬೇಕು, ಅದು ಬೇಕು ಅಂತ. ಬನ್ನಿ ಬೇಗ, ಟೈಮ್ ಆಯಿತು. ಬಂದು ನೋಡಿ. ಧನು ಭಯ ಆಗ್ತಿದ್ಯಾ? ಧನು ಫಸ್ಟ್ ರ್ಯಾಂಕ? ಧನು ಫಸ್ಟ್ ರ್ಯಾಂಕ? ಧನು ಫಸ್ಟ್ ರ್ಯಾಂಕ? ಧನು ಹ್ಯಾಪಿನಾ? A+. ಹ್ಯಾಪಿ A+. ಖುಷಿ ಅಣ್ಣ? ಒಂದು ಗಿಫ್ಟ್ ಕಾರ್ಡ್ ಬಂದಿತ್ತಾರೆ. ಗಿಫ್ಟ್ ಬೇಕಾ A+ ಬಂದಕ್ಕೆ? ಏನು ಬೇಕು? ಅದು ಕೂಡ ಹೆಲ್ಮೆಟ್ ಬೇಕು. ಏನು ಎಲ್ಲ ರಿವಿಷನ್ ಮಾಡ್ತಿಲ್ಲ. ಅಲ್ಲ ಬೇಕಾ?
ಕನ್ನಡ ನೋಡಿ. ಬಾಬಾ ನಿನ್ನ ಕಣ್ಣು ತೋರಿಸು ಬಾಬು. ಬಾಬಾ ನಿನ್ನ ಕಣ್ಣು ತೋರಿಸು. ಸರಿ ಇಲ್ಲಿ ನೋಡಿ ಈಚೆ ತಿರುಗಿ. ನೋವಿದೆಯಾ? ಪೇನ್ ಇದೆಯಾ ಅದು? ಏನಾಯ್ತು ಕಣ್ಣಿಗೆ? ತಂಗಿ ಪಿತಾ 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 ಅವಳು ನನ್ನ ಕೊಂಚನ ಒಂದು ಕಣ್ಣಿಗೆ ಮನೆಗೆ ಬಂದ್ವಿ ಇವಾಗಷ್ಟೇ. ಇನ್ನು ಕೆಲಸ ಐತೆ ತುಂಬ, ಸ್ಟಾರ್ಟ್ ಮಾಡ್ತೀನಿ. ನಾನು ನೋಡಿ ನನ್ನ ರಿಸಲ್ಟು ಇಲ್ಲೇ ಐತೆ. ಹಲೋ ಗುಡ್. A+ ಬಂದಿದೆ ಯಾಕೆ? ಓಕೆ. ನಮ್ಮಮ್ಮ ಖುಷಿಯಾಗಿದ್ದಾರೆ. ಹಾಂ ನಮ್ಮಮ್ಮ ಖುಷಿಯಾಗವ್ರೆ. ಹಾಗೆ ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಆಯಿತಾ? ಮನೆಗೆ ಬಂದು ಊಟ ಮಾಡ್ತಾಯಿದ್ದೀವಿ. ಹೊರಗಡೆ ಬಿಸಿಲು ಅಂದರೆ ಹೆವಿ ಬಿಸಿಲಿದೆ. ಸೊ ಊಟ ಆಯಿತಾ ಬಾಬು? ಊಟ ಆಯಿತಾ? ಊಟ ಆಯಿತಾ? ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ 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 ಬಾಯ್.